ಸ್ನೇಹಿತರೆ ನಮಸ್ಕಾರ. ನಮ್ಮ ಹೊಸಪೇಟೆ ತಾಲೂಕು SLR ಕಂಪ್ನಿ ಅಂತ ನೂರಾರು ಎಕರೆ ಜಮೀನನ್ನು, ಸರ್ಕಾರಿ ಜಮೀನು ಒತ್ತುವರಿ ಮಾಡ್ಕೊಂಡು, ಮತ್ತು ಎಷ್ಟೋ ಜನ ರೈತರ ಜಮೀನು ಕೂಡ ಒತ್ತುವರಿ ಮಾಡ್ಕೊಂಡು ರೈತರಿಗೂ ನ್ಯಾಯ ಸಿಗ್ತಾಯಿಲ್ಲ. ಅಲ್ಲಿರ್ತಕ್ಕಂಥ ಲೋಕಲ್ ಅವ್ರನ್ನ ಕೆಲಸಕ್ಕೆ ತಗೊತಾ ಇಲ್ಲ. 2 ದಿನ ಪಾದಯಾತ್ರೆ ಮಾಡಿ ಹೊಸಪೇಟೆ ಜಿಲ್ಲೆ DC ಕಚೇರಿ ಮುಂದೆಗಡೆ ನಮ್ಮ ಅಗರಿಬೊಮ್ಮನಹಳ್ಳಿ ತಾಲೂಕಿನ ಜನವಾದಿ ಸಂಘದ ಬಳ್ಳಾರಿ ಜಿಲ್ಲೆ ಅಧ್ಯಕ್ಷರಾದ ಸರ್ದಾರ್ ಹುಲಿಗೆಮ್ಮನವರ ಮಹಿಳಾ ಸಂಘಟನೆಯವರಿಂದ ಭಾಳ ಅದ್ಭುತವಾದ ಹೋರಾಟ ಮಾಡಿದ್ದಾರೆ. ತುಂಬ ನಿಜವಾಗ್ಲೂ ಈ ಹೆಣ್ಮಕ್ಕಳು, ಈ ಏನು ತಂಡ ಇದೆಯಲ್ಲ, ಇವತ್ತು ಆ DC ಕಚೇರಿ ಮುಂದೆ ಕೂತ್ಕೊಂಡು ಭಾಳ ಅದ್ಭುತವಾದ ಹೋರಾಟ ಮಾಡಿದ್ದಾರೆ. ನೋಡಿ, ಬರ್ತಾ ಇದೆ. ದಯವಿಟ್ಟು ಈ ಹೋರಾಟಕ್ಕೆ ನ್ಯಾಯ ಸಿಗಬೇಕು. SLR ಕಂಪನಿಯವರು ಒತ್ತುವರಿ ಮಾಡಿರ್ತಾರೆ. ಅದು ಅಲ್ಪ ಅಲ್ಲ, ಸ್ವಲ್ಪ ಅಲ್ಲ, ನೂರಾರು ಎಕರೆ ಭೂಮಿಯನ್ನ, ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡ್ತಾರೆ. ಆ ಭೂಮಿಯನ್ನ ತೆರವುಗೊಳಿಸಬೇಕು ಅನ್ನುವಂಥದ್ದು. ಒಂದು ವೇಳೆ ಈಗ ಬಡವರು, ನಾವ್ಯಾರೋ ರೈತರು ಭೂಮಿ, ಸರ್ಕಾರಿ ಭೂಮಿಯನ್ನ ಉಳುಮೆ ಮಾಡಿದ್ರೆ, ಅಥವಾ ಯಾರೋ ಒಬ್ರು ಮನೆಯಿಲ್ಲ ಅಂತೇಳಿ ಚಪ್ರ ಹಾಕೊಂಡ್ರೆ ಅದನ್ನ ತೆರವುಗೊಳಿಸುವಂತ ಕೆಲಸ ಸರ್ಕಾರದವ್ರು ಮಾಡ್ತಾರೆ. ಅದೇ ಯಾರೋ ಹೊರರಾಜ್ಯದಿಂದ ಬಂದಿರ್ತಕ್ಕಂಥವ್ರಿಗೆ ನಮ್ಮ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡ್ತಾರಲ್ಲ ನಮ್ಮ ಅಧಿಕಾರಿಗಳು, ಜಿಲ್ಲಾ ಆಡಳಿತ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಅದನ್ನ ತೆರವುಗೊಳಿಸಬೇಕು ಅಂತ ನಮ್ಮ ಮನವಿ. ಮೊದಲನೇದಾಗಿ ರೈತರು ಹೋಗ್ತಕ್ಕಂಥ ಬಂಡಿ ರಸ್ತೆ ಏನಿದೆ ಅಲ್ವಾ, ಲೋಕಪ್ನಲ್ಲಿಂದ ವೆಂಕಟಾಪುರಕ್ಕೆ ಹೋಗ್ತಕ್ಕಂಥ ರಸ್ತೆಯನ್ನು ಕೂಡ ಅವರು SLR ಕಂಪ್ನಿಯನ್ನ ಕಟ್ಟಿದ್ದಾರೆ. ಆ SLR ಕಂಪ್ನಿ ಅದನ್ನು ಕೂಡ ನಮ್ಮ ರೈತರಿಗೆ, ಅಂದ್ರೆ ಬೇರೆ ಕಡೆಯಿಂದ ದೃಷ್ಟಿ ಮೈದಾನಕ್ಕೆ ಬರುವಂತ ದಾರಿಯನ್ನ ಕೊಟ್ಟಿರ್ತಾರೆ. ಆ ದಾರಿ ಬೇಡ ನಮಗೆ, ನಕಾಶೆಯಲ್ಲಿರ್ತಕ್ಕಂಥ ದಾರಿಯನ್ನ ತೆರವುಗೊಳಿಸಿ ನಮ್ಮ ರೈತರಿಗೆ ಆ ರಸ್ತೆಯನ್ನು ಬಿಡ್ರಿ ಅಂತೇಳಿ ಎರಡನೇ ಮನವಿ. ಮೂರನೇದಾಗಿ ಏತ ನೀರಾವರಿ, ಮೊದಲನೇ ಹಂತ ಹಾಗೂ ಎರಡನೇ ಹಂತದ ಏತ ನೀರಾವರಿ ಕಾಲುವೆಯನ್ನ ಅದನ್ನು ಕೂಡ ಮುಚ್ಚಾಕಿದ್ದಾರೆ SLR ಕಂಪ್ನಿಯವರು. ಅದನ್ನ ತೆರವುಗೊಳಿಸಬೇಕು. ನಮ್ಮ ರೈತರಿಗೆ ಬೇರೆ ಉಳುಮೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ಬೇಕಂದ್ರೆ ಆ ಕಾಲುವೆ ನೀರು ಬೇಕೇ ಬೇಕು ಅನ್ನುವಂಥದ್ದು. ನಾಲ್ಕನೇದಾಗಿ, ಮತ್ತು ರೈತರಿಂದ ತಗೊಂಡಿರ್ತಕ್ಕಂಥ ಭೂಮಿ ಏನು SLR ಕಂಪ್ನಿಯವ್ರೇನು ತಗೊಂಡಿದ್ದಾರಲ್ವಾ, ಆ ಭೂಮಿ ತಗೊಂಡಿರ್ತಕ್ಕಂಥವ್ರಿಗೆ, ಆ ಮನೆಯವರಿಗೆ ಯಾವುದೇ ರೀತಿಯಿಂದ ಇನ್ನಾದರೂ ಕೂಡ ಅನುಕೂಲ ಮಾಡಿಕೊಟ್ಟಿಲ್ಲ. ಅಂದರೆ ಎಂಪ್ಲಾಯ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಅದು ಯಾವುದು ಕೂಡ ಅನುಕೂಲ ಮಾಡಿಕೊಟ್ಟಿಲ್ಲ. ಐದನೇದಾಗಿ, ನಮ್ಮ ಅಲ್ಲಿ ಸ್ಥಳೀಯವಾಗಿ ಅಂದರೆ ಶಾಲೆ ಓದಿರ್ತಕ್ಕಂಥ ಮಕ್ಕಳನ್ನ, ಎಷ್ಟು ಸೆಕೆಂಡ್ PUC ಆಗಿರ್ಬೋದು, ಫಸ್ಟ್ PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಆ ಆಧಾರದ ಮೇಲೆ ಅಲ್ಲಿ ಸ್ಥಳೀಯರನ್ನ, ಅಂದರೆ ನಮ್ಮ ರೈತರ ಮಕ್ಕಳನ್ನೇ ಹೆಚ್ಚಿಗೆ ವರ್ಷಕ್ಕೊಂದ್ಸರಿ ಇಷ್ಟು ಜನಕ್ಕೆ ತಗೋಬೇಕು ಅಂತೇಳಿ ಅವರ ಮಕ್ಕಳು ಕರಾರು ಮಾಡಿರ್ತಾರೆ. ಅಂಥವ್ರನ್ನ ಹೆಚ್ಚಿಗೆ ನಮ್ಮ ಮಕ್ಕಳನ್ನೇ ತಗೋಬೇಕು ಕಂಪ್ನಿಗೆ ಅನ್ನುವಂಥದ್ದು. ಆರನೇದಾಗಿ, ನಮ್ಮ ಒಂಟಿ ಮಹಿಳೆಯರೇನಿದಾರಲ್ವಾ, ನಮ್ಮ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಿಂದ ಅಲ್ಲಿ ಸಾಕಷ್ಟು ಜನ ಒಂಟಿ ಮಹಿಳೆಯರಿದ್ದಾರೆ. ಅಂದರೆ ಅಲ್ಲಿ SLR ಕಂಪ್ನಿ ಆಗಿರೋದ್ರಿಂದ ಅಲ್ಲಿ ನೀರು ಕಲುಷಿತಗೊಂಡಿದೆ. ಅದೇ ರೀತಿಯಾಗಿ ಧೂಳ ಅವೆಲ್ಲವೂ ಇಟ್ಕೊಂಡು ಮನುಷ್ಯರ ಆರೋಗ್ಯದಿಂದನೇ ಇರಲ್ಲ. ಹಂಗಾಗಿ ಬೇಗನ ಅಲ್ಲಿ ಗಂಡಲ್ಲಿ ಸತ್ತೋಗಿರ್ತಾರೆ. ಅವರಿಗೆ, ನಮ್ಮ ಹೆಣ್ಮಕ್ಳಿಗೆ ಮೀಸಲಿಟ್ಟಿರ್ತಕ್ಕಂತಹ ಆ ಭೂಮಿ ಏನಿದೆ, ಒಂಟಿ ಮಹಿಳೆಯರಿಗೆ ಮೀಸಲಿಟ್ಟಿರ್ತಕ್ಕಂಥ ಭೂಮಿ, ಆ ಭೂಮಿಯಲ್ಲಿ ನಮ್ಮ ವಸತಿ ನಿವೇಶನ ಕಲ್ಪಿಸಿ ಕೊಡಬೇಕು ಅನ್ನುವಂಥದ್ದು ನಮ್ಮ DC ಅವರಿಗೆ ಮನವಿ ಮಾಡ್ಕೊಳ್ಳೋಕೆ ಬಂದಿದ್ದೀವಿ ನಾವು. ಹಾಗೇನೆ ಇನ್ನೊಂದು ಅಂದರೆ ಏನು ಇದು ಇವಾಗ ಕೋಕ್ ಕಂಪ್ನಿ ಅಂತೇಳಿ ಬರ್ತಾ ಇದೆ. ಅದು ಖರೀದು ಹೊಗೆ, ಆ ಹೊಗೆಯಿಂದ ಎಲ್ಲ ಜನರಿಗೆ ಆರೋಗ್ಯದ ದೃಷ್ಟಿಯಿಂದ ಅವರಿಗೆ ಇದಾಗ್ತದೆ. ಹಂಗಾಗಿ ಆ ಕೋಕ್ ಕಂಪ್ನಿ ಬೇಡ ಅನ್ನುವಂಥದ್ದು ಅದು ಒಂದು ಬೇಡಿಕೆ ಇದೆ. ಹಲವಾರು ಈ ಬೇಡಿಕೆಗಳನ್ನು ನಾವು ಈಡೇರಿಸೋದು ಕೂಡ ಹೋಗೋದಿಲ್ಲ. ಇನ್ನು ಮುಂದೆ ಮಾಡ್ತೇವೆ ಹೊರತು ಈ ಫೋನ್ ನೋಡಕತ್ತಂದ್ರಿ ಅಂಗಡಿ ಬಂದಾನ, ಅಂಗಡಿ ಬಂದಾನಲ್ಲಿ